ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಯ್ತಾಯ್ತು, ತಡ ಆಗುತ್ತೆ, ನಡಿ. ಅಪ್ಪ, ಅಲ್ಲಿ ಎಲ್ರಿಗೂ ಯಾವ್ಯಾವ ಥರ ಅಡುಗೆ ಇಷ್ಟ? ತುಂಬ ಚೆನ್ನಾಗಿರುತ್ತಮ್ಮ, ದಂಡಿಯಾಗಿರುತ್ತೆ, ತುಪ್ಪ ಗಿಪ್ಪ ಹಾಕಿ ಒಗ್ಗರಣೆ. ಏ ಶಂಕರಣ್ಣ, ನನ್ಗೆ ಅಮ್ಮವ್ರ ಮೇಲೆ ಕೆಲಸ ಸಿಕ್ತು. ಅಮ್ಮವ್ರ ಕೆಲಸ ಕೊಟ್ರು. ಬಳ್ಳಾಗಲಮ್ಮ ಬಾರೆ, ನಿನ್ನ ಊರಿಗೆಲ್ಲ ಸಾರ್ಕೊಂಡು ಇಂಡಂಗೂರ ಅವ್ನು ತೊಗೊಂಡ್ಬಿಡು, ಡಬ್ಬ 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 ಹೊಡ್ಕೊಂಡು. ಗಂಭೀರನೇ ಇಲ್ವ ನಮ್ಮ ನೆಕ್ಕೊಂಡು ಕುಣ್ಕೊಂಡು ಎಲ್ಲ ನೀನು? ಹೇ ಸಾರಥಿ ಆ್ಯಂಡ್ ಡಾಟರ್, ಎಲ್ಲ ವಾಕಿಂಗ್ ಹೊಟ್ಟಿದ್ದೀರಾ ಪೂಜೆ ನೋಡೋದಕ್ಕ? ಅಯ್ಯೋ ಚಿಕ್ಕ ಯಜಮಾನ್ರೆ, ಇವತ್ತಿಂದ ನಿಮ್ಮ ಮನೇಲಿ ನಾನು ಅಡುಗೆ ಕೆಲ್ಸಕ್ಕೆ ಸೇರ್ಕೋತಿದ್ದೀನಿ. ಯಾಕೆ ಮರ್ತೋದ್ರಾ? ಓ ಮೈ ಗಾಡ್, ಮರ್ತೋಗ್ಬಿಟ್ಟಿದ್ದೆ. ಇವತ್ತಿಂದ ನೀವು ಕುಕ್ಕಿಂಗು, ನಾನು ಬ್ಯಾಟಿಂಗು. ಚಿಕನ್ ಮಾಡ್ತೀರಾ? ಕೋಳಿ ಕಾಲು ತಿಂದು ತುಂಬ ದಿವಸ ಆಗಿದೆ, ಪ್ಲೀಸ್. ಅಯ್ಯಯ್ಯೋ, ಇವತ್ತು ಮನೇಲಿ ಪೂಜೆ, ಅದೆಲ್ಲ ತಿನ್ನಬಾರ್ದು. ಯಾಕೆ ಪೂಜೆಗೆ ಕೊಕ್ಕೋ ಅಂತ ಕೋಳಿ ಇಟ್ಟರೆ ಯಾರಾದರೂ ಬೇಜಾರು ಮಾಡ್ಕೊಳ್ತಾರಾ? ಅಯ್ಯಯ್ಯೋ, ಬಿಡ್ತು ಅನ್ನಿ, ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಕಾಮಿಡಿ ಮಾಡಿದೆ, ಟೆನ್ಷನ್ ಆಗ್ಬಿಟ್ಯಾ? ಹಾಂ. ಸರಿ ಪಾರ್ವತಿ, ಬಾಂಬ್ ಮುಂದೆ ಗುಡ್ಗೆಲ್ಲ ಓಡಾಡ್ಕೊಂಡಿರೋ, ಜಾಸ್ತಿ ತರಲೆ ಮಾಡಬೇಡ, ಸರಿನಾ? ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಇದೆ. ಏನು ಚಿಕ್ಕ ಯಜಮಾನ್ರೆ? ದಿಶಾ ಕೊಡೋ ಪಾಯಸದಲ್ಲಿ 4 ಸ್ಪೂನ್ ಉಪ್ಪು ಜಾಸ್ತಿನೇ ಹಾಕು, ರುಚಿ ಆಗಿರಲಿ, ಓಕೆನಾ? ಅಯ್ಯೋ ಚಿಕ್ಕ ಯಜಮಾನ್ರೆ, ನೀವು ಮೊದಲನೇ ದಿನನೇ ನನ್ನ ಕೆಲಸದಿಂದ ಓಡಿಸೋ ಪ್ಲಾನ್ ಮಾಡಿದ್ದೀರಾ? ಮತ್ತೆ ತಮಾಷೆ ಮಾಡಿದೆ. ಎನಿವೆ, ಆಲ್ ದಿ ಬೆಸ್ಟ್. ಓ, ವಿಲೇಜ್ ಗರ್ಲ್, ಕೈ ಕೊಡಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಈ ಹೂ ತಗೊಳ್ಳಿ. ಇನ್ನು ಕೆಲಸ ಮಾಡೋಕ್ಕಿಂತ ಮುಂಚೆನೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ನೀವೇ ನಮ್ಮ ಪಾಲಿಗೆ, ಅದಕ್ಕೆ ನಿಮಗೆ ಕೊಡೋಣ ಅಂತ ತಂದೆ. ತಗೊಳ್ಳಿ. ಏನು ಯೋಚನೆ ಮಾಡ್ತಿದ್ಯಾ? ತಗೋ ಪಾರ್ವತಿ. ಅಲ್ಲ ಚಿಕ್ಕ ಯಜಮಾನ್ರೆ, ಅದು ಓಹೋ, ಪಾಪ ನಿನ್ನ ಅಣ್ಣಂಗೆ ಅಂತ ಹೆವಿ ಸೆಂಟಿಮೆಂಟಲಲ್ಲಿ ಕೊಟ್ಟಿದ್ದೆ. ಇದು ನಾನು ದಿಶಾ ಕೊಡ್ತೀನಿ ಅಂತ ಅಭ್ಯಾಸ ಮಾಡ್ಕೊಂಬಂದೆ. ಬಟ್ ಅವಳು ಸಿಗೋಕ್ಕಿಂತ ಮುಂಚೆ ನೀನು ಸಿಗ್ದಲ್ಲ, ಅದಕ್ಕೆ ತಗೋ ಪಾರ್ವತಿ. ಯಾಕೆ ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಇವನು? ಆ ದೇವಸ್ಥಾನದಲ್ಲಿ ನೋಡಿದ್ರೆ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾನೆ, ಇವತ್ತು ನೋಡಿದ್ರೆ ಹೂ ಕೊಡ್ತಾ ಇದ್ದಾನೆ. ನೀನು ನಿಜವಾಗ್ಲೂ ಈ ರೀತಿ ಇರೋದಾ, ಅಥವಾ ನನ್ನ ಇರಿಟೇಟ್ ಮಾಡೋದಕ್ಕಂತ ಈ ರೀತಿ ಆಡ್ತಾ ಇದ್ದಾನ? ಈಗೇನು ತಗೊಳ್ತೀವೋ ನಾವು ಹೊರಟೋಗ್ಲೋ? ಬಾರು, ಚಿಕ್ಕ ಯಜಮಾನ್ರು ಆಲ್ ದ ಬೆಸ್ಟ್ ಹೇಳ್ಕೊಡ್ತಾ ಇದ್ದಾರೆ, ತಗೊಳ್ಳಮ್ಮ, ಪರವಾಗಿಲ್ಲ. ಥ್ಯಾಂಕ್ ಯು ಚಿಕ್ಕ ಯಜಮಾನ್ರೆ. ಥ್ಯಾಂಕ್ಸ್ ಬರೀ ಬಾಯಿ ಮಾತಲ್ಲಿ ಇರಬಾರ್ದು. ಮಾಡೋ ಅಡುಗೆ ಗಮ್ ಘಮ ಅಂತ ರುಚಿಯಾಗಿರ್ಬೇಕು, ಓಕೆನಾ? ಆಲ್ ದಿ ಬೆಸ್ಟ್. ಓ, ಅಡುಗೆ ಮನೆಗೆ ಕೆಲಸ ಸೇರ್ಕೋತಿದ್ದಾಳಾ? ಅದು ಹೇಗೆ ಮನೆ ಒಳಗೆ ಕಾಲಿಡ್ತಾಳೆ ನಾನು ನೋಡ್ತೀನಿ. ವೆಂಕಟೇಶಣ್ಣ, ಇವತ್ತಿಂದ ನನ್ನ ಮಗಳನ್ನು ಕೆಲಸದ ಲೆಕ್ಕಕ್ಕೆ ಸೇರಿಸ್ಕೊಳ್ಳಿ. ಗೊತ್ತಾಯ್ತು ಹನುಮಂತು, ಈ ತಿಂಗಳಿಂದ ಡಬಲ್ ಸಂಬಳ. ಹಾಂ, ಹಾಗೆಲ್ಲ ಆಗಲ್ಲ. ನಾನು ನನ್ನ ಸಂಬಳ ಅಪ್ಪಂಗೆ ಕೊಡೋಲ್ಲ. ಮತ್ತಿಂದೇನಮ್ಮ ಪಾರ್ವತಿ, ಮದುವೆಗೆ ಏನಾದರೂ ಕೂಡಾಗ್ತಾ ಇದೆಯಾ? ಮದುವೆ ಎಲ್ಲ ಆಮೇಲೆ, ಮೊದಲು ನನ್ನ ತಮ್ಮ ಗಣಿನ ಸ್ಕೂಲಿಗೆ ಸೇರ್ಸೋಕ್ಕೆ ದುಡ್ಡು ಕೂಡಿಡಬೇಕು. ಹನುಮಂತು, ಇಂಥ ಮಗಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ನೀನು. ಒಳ್ಳೇದಾಗಲಿ ಪಾರ್ವತಿ, ಸೈನ್ ಹಾಕಮ್ಮ. ಸಹಿ ಮಾಡಿ ಪಾರ್ವ.
ಅಪ್ಪ 10 ಗಂಟೆಗೆ ಇನ್ನೂ 1 ನಿಮಿಷ ಇದೆ. ಸಾವಿತ್ರಮ್ಮ ಹೇಳಿದ್ರು 10 ಗಂಟೆಗೆ ಒಳ್ಳೆ ಕಾಲ ಶುರುವಾಗುತ್ತೆ ಅಂತ. ನೀನು ಇವಾಗ ಸೈನ್ ಮಾಡು, ನಾನು ಆಮೇಲೆ ಸೈನ್ ಮಾಡ್ತೀನಿ. ಆಯ್ತಮ್ಮ. ಹಾಂ 10 ಗಂಟೆ ಆಯ್ತಲ್ಲ, ತಗೋ. ತಗೋಮ್ಮ ಅಪಾಯಿಂಟ್ಮೆಂಟ್ ಲೆಟ್ರು. ತಗೋಮ್ಮ, ಇದು ನಿನ್ಗೆ ಒಳ್ಳೇದಾಗಲಿ. ಹನುಮಂತು, ನಿನ್ನ ಮಗಳನ್ನ ಬಲ್ಗಾಲ್ ಒಳಗಡೆ ಇಡಿಸಿ ಒಳಗಡೆ ಕರ್ಕೊಂಡೋಗು, ಎಲ್ಲ ಒಳ್ಳೇದಾಗುತ್ತೆ. ಆಗಲಿ ಚೆನ್ನಪ್ಪ. ಪಾರು ನಡಿ. ಯಜಮಾನ್ರು ಸಾರ್ಥಿ, ಹೇಳಿ ಯಜಮಾನ್ರೆ. ಒಬ್ರು ಗೆಸ್ಟ್ ಇದ್ರು, ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕಿತ್ತಲ್ಲ? ಹೌದು ಯಜಮಾನ್ರೆ, ಡ್ರಾಪ್ ಮಾಡ್ತೀನಿ. ಓಕೆ. ಪಾರು, ನಾನು ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಯಾರನ್ನು ಡ್ರಾಪ್ ಮಾಡಬೇಕು. ನಿನ್ನ ಮನೆ ಒಳಗಡೆ ಹೋಗಿರು. ಏನಾದ್ರು ಗೊತ್ತಾಗದಿದ್ರೆ ಇವ್ರನ್ನೆಲ್ಲ ಕೇಳಿ ತಿಳ್ಕೊ, ಆಯಿತಾ? ಹೆದರ್ಕೋಬೇಡ, ಹುಷಾರು. ಪಾರ್ವತಿ, ನಿನ್ನ ಮೇನ್ ಡೋರಿಂದ ಬಲ್ಗಾಲಿಟ್ಟು ಒಳಗೆ ಬಾ, ನಾವು ಅಡುಗೆ ಮನೇಲಿ ಸಿಗ್ತೀವಿ. ಏನ್ ಪರೋ, ಫುಲ್ ಖುಷಿನಾ? ಹಾ, ಹೊಸ ಕೆಲಸ ಖುಷಿ ಆಗಲ್ವಾ ಮತ್ತೆ? ಅಡುಗೆ ಮರದ ಹಿಂದೆಗಡೆ ತಾನೆ, ಈ ಕಡೆ ಹೋಗ್ತಾ ಇದೀಯಾ? ಈ ಮನೆ ದೇವಸ್ಥಾನ ಇದ್ದ ಹಾಗೆ, ಯಾರಾದ್ರೂ ಹಿಂದ್ಗಡೆ ಬಾಗ್ಲಿಂದ ಹೋಗ್ತಾರಾ? ಅದಕ್ಕೆ ಮುಂದ್ಗಡೆಯಿಂದ ಹೋಗ್ತಾ ಇದ್ದೀನಿ. ಹೌದಾ, ಸರಿ ಸರಿ, ಹೋಗು, ಒಳ್ಳೇದಾಗ್ಲಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇನ್ನೊಂದು ಹೆಜ್ಜೆ ಮುಂದಿಡೋ ಧೈರ್ಯ ಮಾಡಿದ್ರೆ ನಡೆಯೋದಕ್ಕೆ ಕಾಲೇ ಇರಲ್ಲ, ಹುಷಾರ್. ಅಲ್ಲ, ಅದು ಕೆಲಸ. ಏಯ್, ಅವ್ರ ಫಂಕ್ಷನ್ನಲ್ಲಿ ಮಾಡಬಾರದು ಮಾಡಿ ನನಗೆ ಅವಮಾನ ಮಾಡಿದೆ. ಇವತ್ತು ಈ ಮನೆಗೆ ಕಾಲಿಟ್ಟು ಅದೇನು ಸರ್ವನಾಶ ಮಾಡಬೇಕು ಅಂತಿದೀಯಾ? ಅವತ್ತು ನಿನಗೆ ಆಂಟಿ ಹೇಳಿದ್ರು ತಾನೆ, ನೀನು ಮುಟ್ಟಿದ್ದೆಲ್ಲ ಹಾಳಾಗತ್ತೆ ಅಂತ ಹೇಳಿದ್ರು ತಾನೆ. ನಾನಿರೋವರೆಗೂ ನಿನಗೆ ಈ ಮನೆಗೆ ಕಾಲಿಡೋದಕ್ಕೆ ಬಿಡಲ್ಲ ಕಣೆ. ತೊಲಗು.